ತಮ್ಮ ಹೆಸರು ಗೊತ್ತಿಲ್ಲ ಅಂದ್ರ ಕ್ಷಮ ಇರ್ಲಿ. ಎಲ್ಲರೂ ನಮ್ಮವರೇ ಅನ್ನದಾತರು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಮುಖಂಡರನ್ನ ಜೋರಾದ ಚಪ್ಪಾಳೆ ಮೂಲಕ ಒಂದು ಸ್ವಾಗತ ಮಾಡ್ತಾರೆ. ಆಮ್ ಆದ್ಮಿ ಪಾರ್ಟಿಯವರು ಬಂದಾರ, ಅವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತಾರೆ. ಇಲ್ಲ, ಕೆಲವೊಬ್ಬರ ಹೆಸರು ಗೊತ್ತಿರೋದಿಲ್ಲ, ಅದಕ್ಕಾಗಿ. ಸರ್, ಈಗ ಯಾರು ಮಾತಾಡ್ತಾರ? ನಿಮ್ ತಿರುಮಲೇಗೌಡ್ರು ಎಲ್ಲಿ ಹೋದ್ರು? ನಿನ್ನೆ KEB ಅಧ್ಯಕ್ಷರು ಸ್ಟ್ರಾಂಗ್ ಇದ್ದರು, ನಿಮ್ಮವ್ರು ಸ್ವಲ್ಪ ಕರೀರಿ, ಮಾತಾಡ್ಲಿ ಅವರು ಸ್ವಲ್ಪ ಗಟ್ಟಿಯಾಗಿ. ಷಣ್ಮುಖ್ ಅವ್ರು ಎಲ್ಲಿ ಹೋದ್ರಿ? ಅವರು ಕರೀರಿ. ಹೌದಲ್ರಿ? ಇವ್ರು ಮಾತಾಡ್ತಾರ? ನಮ್ ಭಾರ್ಗವ್ ಸರ್ ಮಾತಾಡ್ತಾರ. ಸರ್, ಇಲ್ಲೊಂದು ಫೋಟೋ ಇಟ್ಟೇನಲ್ಲ, ಒಂದ್ ನಿಮಿಷ. ಭಾರ್ಗವ್ ಸರ್, ಈ ಫೋಟೋ ಬಗ್ಗೆ ಒಂದು ಮಾತು ಹೇಳಿಬಿಡ್ತೀನಿ. ಯಾಕೆ ಫೋಟೋ ಕುರ್ಚಿ ಯಾಕೆ ಕಡೆ ದೂರ ಇಡ ಅಂತ ಹೇಳಿದ್ರೆ, ಅವ್ರು ಸರಿ ಸಮ ಕೊಂಡ್ರು ತಾಕತ್ ಭಾರತದೊಳಗೆ ಯಾರಿಗಿಲ್ಲ ಸರ್. ಯಾಕಂದ್ರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಸ್ವತಂತ್ರ ಹೋರಾಟದ ಸಂದರ್ಭದೊಳಗೆ, ಒಂದ್ ನಿಮಿಷ ಕೇಳ್ರ ಅದು ವಿಷಯ. ಸ್ವತಂತ್ರ ಹೋರಾಟದ ಸಂದರ್ಭದೊಳಗ ಕೋರ್ಟ್ ಒಳಗೆ ವಾದ ಮಾಡ್ತಾ ಇದ್ರು. ವಾದ ಮಾಡ್ತಕ್ಕಂಥ ಸಂದರ್ಭದೊಳಗ ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ಒಂದು ಚೀಟಿ ಬರ್ತದೆ, ಅದನ್ನು ಓದಿ ಜೇಬಿನೊಳಗೆ ಇಟ್ಕೊಂಡು ಮತ್ತೆ ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 2:30ಗೆ ಊಟಕ್ಕೆ ಬಿಟ್ಟಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾನೆ, ಸರ್ ನಿಮ್ಗೊಂದು ಚೀಟಿ ಬಂತಲ್ಲ, ಏನಿತ್ತು ವಿಷಯ ಅಂತಂದಾಗ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗಿದಾಳ, ಆ ಸುದ್ದಿ ಬಂತು, ಓದಿ ಮತ್ತೆ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ತಾ ಇದ್ದೆ ಸರ್ ಅಂತ ಹೇಳಿದ್ರು. ತಮ್ಮ ಇಲ್ಲಿ ಮಾತಾಡೋಗಿಲ್ಲ, ಸ್ವಲ್ಪ ಈ ಕಡೆ ಬರ್ರಿ, ಬರೋ ಅಧ್ಯಕ್ಷ. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂತಾನ, ಸರ್ ನಿಮಗ್ ಬಂದಿರತಕ್ಕಂತ ಚೀಟಿ ವಿಷಯ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಳ ಅಂತ ಸುದ್ದಿ ಬಂದಿದ್ರ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ನೀವ್ ಯಾಕೆ ವಾದ ಮಾಡ್ತಾ ಇದ್ದೀರಿ ಸರ್ ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಳ, ವಾಪಸ್ ನಾನು ಮನೆಗೆ ಹೋದ್ರು ಸಹಿತ ಜೀವಂತಾಗಿ ಬರೋದಿಲ್ಲ, ಆದ್ರೆ ಯಾಕೆ ನಾನು ವಾದ ಮಾಡ್ತಾ ಇದ್ದೀನಿ ಅಂದ್ರ, ಸ್ವತಂತ್ರ ಹೋರಾಟದೊಳಗ ಕೆಚ್ಚೆದೆಯಿಂದ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ 47 ಜನ ಸ್ವತಂತ್ರ ಹೋರಾಟಗಾರರು ಕಟ್ಕಟ್ಟೆ ಒಳಗೆ ನಿಂತಾರ, ವಾದ ಮಾಡದಿದ್ರೆ ಗಲ್ಲಿಗೆ ಹೋಗ್ತಾರ ಸರ್, ಬಿಡಿಸ್ಬೇಕಾಗ್ಯದ, ಅದಕ್ಕೆ ವಾದ ಮಾಡ್ತಾ ಇದ್ದೀವಿ. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂತಂದ, ವಾದ ಪ್ರತಿವಾದ ಏನು ಬೇಡ ಸರ್, ನಿಮ್ಮ ಪ್ರಾಮಾಣಿಕತೆ ನೋಡಿ ಅವ್ರು ಬಿಡುಗಡೆ ಮಾಡಿನ ಅಂತ ಹೇಳಿದ್ರಲ್ಲ, ಈ ದೇಶಕ್ಕಾಗಿ ಮಣ್ಣಿಗಾಗಿ ತಾಯ್ನಾಡಿಗಾಗಿ ಬದುಕ್ಯಾರ ಅಂತೇಳಿ ಭಾರತ ರತ್ನ BR ಅಂಬೇಡ್ಕರ್ ಫೋಟೋ ಇಲ್ಲದ. ಇನ್ನು ಇಲ್ಲೇ ಬರೋದಾರಲ್ಲ ಪುಣ್ಯಾತ್ಮರು ಮಹಾತ್ಮ ಗಾಂಧಿ. ಒಂದ ಮಾತಿನೊಳಗೆ ಮುಗಿಸ್ಬಿಡ್ತೀನಿ. ಒಬ್ಬ ಚುನಾವಣೆಗೆ ನಿಂತಿದ್ದ ಭಾರ್ಗವ್ ಸರ್ ಇಂಟರ್ವ್ಯೂ ತಗೊಳ್ತಾ ಇದ್ರು. ಅವ್ನು ಹೇಳ್ದ, ಮಹಾತ್ಮ ಗಾಂಧಿಗೂ ನನಗೂ ಒಂದೇ ವ್ಯತ್ಯಾಸದ, ನೋಡಿ ಓಟ್ ಹಾಕ್ರಿ ಅಂದವ. ಏನೂ ಹೇಳಿದ್ದಿಲ್ಲ. ನಮ್ಮ ಜನ ಬಾಳ ವಿಚಾರವಂತರು, ಎಲ್ಲಾ ಓಟ್ ಒನ್ಮೆ ಅವಂಗ ಹಾಕಿರು. ಅವಾಗ ಮತ್ತೆ ಇಂಟರ್ವ್ಯೂ ಕರೆದ್ರು, ಮಹಾತ್ಮ ಗಾಂಧಿಗೂ ನಿಮಗೂ ಒಂದ ವ್ಯತ್ಯಾಸ ಅದರಿ, ಏನದರಿ ಅಂತ ಕೇಳಿದಾಗ ಅವ ಹೇಳ್ದ, ಮಹಾತ್ಮ ಗಾಂಧಿ ಜೀವನ ಪರ್ಯಂತ ಒಂದು ಸುಳ್ಳು ಹೇಳಿಲ್ಲ, ನಾ ಎಂದೂ ಒಂದು ಕರೆಯನ್ನ ಹೇಳಿಲ್ಲ ನಾವು. ಹಂಗ ಬದುಕಿದ ಪುಣ್ಯಾತ್ಮ ಮೈ ಮ್ಯಾಗ ಬಟ್ಟೆ ಇಲ್ಲ ಅಂದ್ರು ಸಹಿತ ಹಿಂಗ್ ಹೋರಾಟ ಮಾಡಿ ಬ್ರಿಟಿಷರನ್ನ ಈ ನಾಡಿನಿಂದ ಹೊರಗೆ ಹಾಕ್ಯಾರ. ಸಂಗೊಳ್ಳಿ ರಾಯನ ಒಂದ್ ಮಾತು ನೆನಪು ಮಾಡ್ಕೊಳ್ತೀನಿ ನಿಮಗೆ, ಯಾಕೆ ಹೋರಾಟ ಮಾಡಬೇಕಂತ ಹೇಳಿ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನವನ್ನ ಸ್ವತಂತ್ರ ಮಾಡುವ ಸಲುವಾಗಿ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಹೋರಾಟಗಾರ ಇವತ್ತು ಬೆಳಗಾವಿ ಜಿಲ್ಲೆಯೊಳಗೆ ಒಂದು ತಾಲೂಕಿನೊಳಗೆ ಸಂಗೊಳ್ಳಿ ರಾಯಣ್ಣನನ್ನ ಮೋಸದಿಂದ ಹಿಡಿದು ಕೊಟ್ಟಿರ್ತಕ್ಕಂಥ ಬ್ರಿಟಿಷರು ಹಿಡಿದು ಕೊಟ್ಟಿದ್ದಕ್ಕಾಗಿ 11,000 ಎಕರೆ ಭೂಮಿ ಕೊಟ್ಟಾರ. ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ತಾಕತ್ತಿತ್ತು ಅಂದ್ರೆ 11,000 ಎಕರೆ ಭೂಮಿ ಕಸ್ಕೊಂಡು ಬಡವರಿಗೆ ದೀನ ದಲಿತರಿಗೆ ಕೊಡುವಂತ ಕಾರ್ಯ ಆಗಲಿ. ಅಲ್ಲ, ವಿಧಾನಸೌಧನು ಅಳಿಬೇಕಾಗ್ತದೆ ಇಲ್ಲಿ ಕೆಲವು ದಿನದಾಗ. ಇಲ್ಲಿ ಬಿಡದಿ ಟೌನ್ಶಿಪ್ ಅಂತ ಮಾಡ್ಲಿಕ್ಕಂತ ಅದು ನಾಳೆ ಹೋರಾಟದ ಬರಗೋ ಸರ್. ನಮ್ಮ ಬದುಕ ಸಂಚಾರ ಆಗಿಬಿಟ್ಟದ. ಅಲ್ಲ, 11,000 ಎಕರೆ ಭೂಮಿ ಪಿತ್ರಾರ್ಜಿತ ಅಲ್ಲ, ಯಾರೋ ಗಳಿಸಿದಲ್ಲ. ಒಬ್ಬ ಪ್ರಾಮಾಣಿಕ ಈ ದೇಶದ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನನ್ನ ಮೋಸತನದಿಂದ ಹಿಡಿದು ಕೊಟ್ಟದಕ್ಕಾಗಿ 11,000 ಎಕರೆ ಭೂಮಿ ಕೊಟ್ಟಾರ. 224 ಮಂದಿ MLAಗಳದಾರ ಈ ಭೂಮಿ ಕಸ್ಕೊಳಕ್ಕಾಗುವ. ಅದರ ಮುಂದಿನ ಅಧಿವೇಶನದೊಳಗ ಬೆಳಗಾವಿ ಒಳಗ ಬೇಡಿಕೆ ಒಳಗ ಅದು ಒಂದಿರ್ತದ, 11,000 ಎಕರೆ ಭೂಮಿ ಕಸ್ಕೊಂಡ ತೀರ್ತೀವಿ.
ಕಮಿಷನರ್ ಬಂದ್ರಿ ಒಳ್ಳೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನಿಗೆ, ಭೂಮಾಪಕರಿಗೆ, ತಿರುಮಲೇಗೌಡ್ರ ಯಾಕೆ ಕೊಡ್ರಿ ಸರ್, ಕೊಡ್ರಿ ಸರ್, ಕೊಡ್ರಿ ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್, ಕೊಡಿ. ಎದುರ್ತಾರ? ಹಾ, ಇರ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನಿಗೆ, ಭೂಮಾಪಕರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ. ಹಾ, ಇನ್ ಸರ್. ಈಗ ಈ ಹೋರಾಟವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚುಣಪ್ಪ ಪೂಜಾರಿ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಸರ್, ಭಾರ್ಗವ್ ಸರ್ ಈ ಕಡೆ ಬರ್ರಿ, ಅವ್ರು ಸರ್ ಮ್ಯಾಕ್ ಕುಣಿಸ್ ಬರ್ರಿ. ಇಲ್ಲಿ ಇಲ್ಲರ ಏನ್ ಸರಿಯಪ್ಪ, ಸ್ವಲ್ಪ ಏನ್ ಸರದ್ ಬಿಡ್ರಿ, ಸ್ವಲ್ಪ ಎಲ್ಲರೂ ಏನ್ ಸರಿ ಈ ಕಡೆ ಗದ್ದಲ ಮಾಡಬೇಡ್ರಿ. ಇಲ್ಲಿ ಕಮಿಷನರ್ ಸರ್ ಮತ್ತು ಪೊಲೀಸ್ ಅಧಿಕಾರಿಗಳು ಬಿಟ್ಟೆಲ್ಲ ಏನ್ ಸರ್ರಿಪ್ಪ. ಷಣ್ಮುಖ್ ಸರ್ ಈ ಕಡೆ ಬರ್ರಿ, ಈ ಕಡೆ ಬರ್ರಿ ಸರ್, ಕೊಡ್ರಿ. ಎಸ್ ಸರ್, ಎಸ್ ಇಲ್ಲ ಸರ್, ನಿಂತ್ಕೊಂಡ ನಮ್ಮ ಮಾತು ಕೇಳ್ತಾರಂತ ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಭೂಮಾಪಕರ ಸಂಘಕ್ಕೆ, ರೈತ ತಾಯಂದಿರಿಗೆ, ರೈತ ಮಕ್ಕಳಿಗೆ ಜೈ ಜವಾನ್, ಜೈ ಜವಾನ್. ಮೊದಲನೇದಾಗಿ ನಮ್ಮ ಪರಮ ಪೂಜ್ಯರು, ರಾಜ್ಯ ಗೌರವ ಅಧ್ಯಕ್ಷರು ಶಶಿಕಾಂತ್ ಗುರೂಜಿ ಅವರ ಪಾದಕ್ಕೆ ಅಣಿಮಣಿದು ಮತ್ತು ಇನ್ನೊಬ್ಬರು ಪರಮ ಪೂಜ್ಯರಿಗೂ ಕೂಡ ಅಣಿಮಣಿದು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಈ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರು, ಪ್ರೇಮ್ ಅವರು, ನಂದಿ ಅವರು ಮತ್ತು ನಮ್ಮ ದಿನೇಶ್ ಶಿರ್ವಾರ್ ಅವರು, ರಾಜು ಪವಾರ್ ಅವರು, ಹಲವಾರು ರಾಜ್ಯದ ಮುಖಂಡರು, ಜಿಲ್ಲೆಯ ಅಧ್ಯಕ್ಷರು, ಹಲವಾರು ನಮ್ಮ ವೀರಸಂಗಯ್ಯ ಅವರು, ಹಲವಾರು ಇಡೀ ರಾಜ್ಯದ ಹಲವಾರು ಸಂಘಟನೆಗಳ ನನ್ನ ಎಲ್ಲ ನಾಯಕರು ಮತ್ತು ಭೂಮಾಪಕರದ ಸಂಘದ ರಾಜ್ಯ ಮಟ್ಟದ ಎಲ್ಲ ಮುಖಂಡರೇ, ನನ್ನ ಎಲ್ಲ ತಾಯಿಯಂದಿರೇ, ರೈತ ದೇವರುಗಳೇ, ನನ್ನ ಭೂಮಾಪಕರ ತಾಯಿಯಂದಿರೇ ಮತ್ತು ಎಲ್ಲ ಸರ್ವೇಯರವರಿಗೆ ನನ್ನ ನಮಸ್ಕಾರನ ಹೇಳುತ್ತಾ, ವಿಶೇಷವಾಗಿ ನನ್ನ ಮೀಡಿಯಾ ದೇವರುಗಳಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ಇವತ್ತು ಇಲ್ಲಿ ನಮ್ಮ ಕಮಿಷನರ್ ಅವರು ಬಂದಾರ, ಅವ್ರಿಗೂ ಕೂಡ ಸ್ವಾಗತ ಮಾಡುತ್ತಾ, ಅದೇ ರೀತಿಯಾಗಿ ಅವರೇ ಒಂದು ಎಲ್ಲರಿಗೂ ಕೂಡ ಪೊಲೀಸ್ ಅಂತಂಬ್ರಿಗೂ ಕೂಡ ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಅವ್ರನ್ನ ಮೊದಲ ಅಂತಂಬ್ರಿ, ಯಾಕಂದ್ರೆ ನಮಗೆ ಅವರಿಗೆ ಸರ್ಕಾರ ಜಗಳ ಹಚ್ಚಿ ಅವ್ರ ಮನೆಯಾಗಿರ್ತಾರ. ಇವತ್ತು ಏನು ಭೂಮಾಪಕರ ಸಂಘ 25 ವರ್ಷಗಳಿಂದ ರೈತರ ಜೊತೆ ನಿರಂತರವಾಗಿ ಯಾವುದೋ ಸರ್ಕಾರದ ಹಣದ ಬಜೆಟ್ದಾಗಿಂದ ಹಣ ಖರ್ಚು ಮಾಡದ ರೈತರ ಇಂದ್ರ ಕಲೆಕ್ಟ್ ಮಾಡಿ ಅವ್ರ ಪೇಮೆಂಟ್ ಅನ್ನ ಇಲ್ಲಿವರೆಗೆ ಬದುಕೊಂಡ್ ಬಂದಿರತಕ್ಕಂತ ಸಂದರ್ಭ. ಅವ್ರಿಗೆ ಪಾಪ 10,000 ತಗೊಂಡರು, 15,000 ತಗೊಂಡರು, 16,000 ರೂಪಾಯಿ ಪಗಾರ ತಗೊಂಡರು. ಅತಿ ಕೇವಲ 2,000 3,000 ಒಂದೊಂದು ದಿವಸ ಪಗಾರ ಸಿಗದೇನು ಮನೆಗೆ ಹೋಗಿದರು. ಅವರೆಲ್ಲ ಕುಟುಂಬಗಳು ಇವತ್ತ ಬೀದಿಗೆ ಬಂದಿರತಕ್ಕಂತ ಸಂದರ್ಭ. ಸುಮಾರು 5 ತಿಂಗಳಿಂದ ಅವ್ರ ಸೇವೆಯನ್ನ ಸಲ್ಲಿಸಿಲ್ಲ. ಯಾಕೆ ಸೇವೆ ಸಲ್ಲಿಸಿಲ್ಲ? ಅವ್ರ ಸರ್ಕಾರ 25 ವರ್ಷದಲ್ಲಿ ಕೆಲಸ ಮಾಡತ್ತಾರೋ ಅವ್ರನ್ನ ಯಾವತ್ತೂ ಪರ್ಮಿಟ್ ಮಾಡ್ಕೊಂಡ ತಿಂಗಳ ಒಂದು 50-60 ಸಾವಿರ ರೂಪಾಯಿ ಪಗಾರ ಫಿಕ್ಸ್ ಮಾಡಬೇಕಾಗಿದ್ದ ಈ ರಾಜ್ಯ ಸರ್ಕಾರದ ಈ ಮಂತ್ರಿ, ಕಂದಾಯ ಮಂತ್ರಿ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು, ಅವ್ರ ಜವಾಬ್ದಾರಿ ಇತ್ತು. ಅವರೇನು ಭಿಕಾರಿಗಳಲ್ಲ.
ಅವರು ಕೂಡ ಸರ್ವೆ ಲೈಸೆನ್ಸ್ ಅನ್ನು ತಗೊಂಡ ಅವರು ಕೂಡ ಎಜುಕೇಟೆಡ್ ಮಾಡಿ ಹಳ್ಳಿ ಒಳಗೆ ಹೋಗಿ ಹಳ್ಳಿ ಒಳಗೆ ರಾಡಿ ಮಳಿ ಚಳಿ ಅಲ್ಲಿ ಹಾವ ಚೋಳ ರಾತ್ರಿ ಹಗಲ ಅವರು ಕೂಡ ಕೆಲಸ ಮಾಡಿರ್ತಕ್ಕಂಥ ಅವರು ದೇವರುಗಳು. ಆ ದೇವರುಗಳಿಂದ ಇವತ್ತ ತಾವ ರಾಜ್ಯದ ಮುಖ್ಯಮಂತ್ರಿ ಕಂದಾಯ ಮಂತ್ರಿ ಇವತ್ತು ಸರ್ವೆಗಳು ನಮ್ಮ ರೈತರು ಎಲ್ಲ ನಕಾಶೆ ಮಾಡಿ ವಾಟ್ನಿ ಮಾಡಿ ಇವತ್ತು ಸರ್ವೆ ಮಾಡಿ ಭೂಮಿಯನ್ನು ಅಳದ ನಿಮ್ ಭೂಮಿ ಇಷ್ಟ ಐತಿಪ್ಪ, ಇಷ್ಟು ಗುಂಟೆ ಐತಿ, ಇಷ್ಟು ಎಕರೆ ಐತಿ ಅಂತ ಹೇಳಿ ಇಲ್ಲಿವರೆಗೆ ಅವ್ರ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಯಾಕ ಏನ್ ದೊಡ್ಡ ವಿಷಯ ಇತ್ತ? ಇಲ್ಲಿವರೆಗೆ 25 ವರ್ಷದಿಂದ ವರ್ಷಕ್ಕಿಲ್ಲ ಅಂದ್ರು 500 ಕೋಟಿ 800 ಕೋಟಿ ಹಣವನ್ನ ನನ್ನ ರೈತ ದೇವರುಗಳ ಇವತ್ತ ಎಕರೆಗೆ 1500, 2000, 10 ಎಕರೆ ಇದ್ರೆ 20,000, 20 ಎಕರೆ ಇದ್ರೆ 70,000 ಹಣ ತುಂಬತಕ್ಕಂಥವ್ರು ನಾವದು. ಅದ್ರ ಸುಮಾರು ವರ್ಷಕ್ಕೆ 800ಕ್ಕಿಂತ 900,000 ಕೋಟಿ ರೂಪಾಯಿ ಹಣ ಆಗ್ತೈತೆ. 25 ವರ್ಷದಿಂದ ನೀವು ಪಗಾರ ಹೆಂಗ್ ಕೊಟ್ರಿ ಅವ್ರಿಗೆ? ಏನ್ ರಾಜ್ಯದ ಮುಖ್ಯಮಂತ್ರಿ ಕೊಟ್ರು, ಕಂದಾಯ ಮಂತ್ರಿ ಕೊಟ್ರು, ಯಾರು ಪಗಾರ ಕೊಟ್ರಿ? ನನ್ನ ರೈತ ದೇವರುಗಳು ಅವ್ರ ಪಾಪ ಸರ್ವೆಗೆ ಅಲ್ಲಿ ಅರ್ಜಿಗೆ ರೊಕ್ಕ ತುಂಬಿರ್ತಾರೋ ಅದ್ರೊಳಗಿಂದ ಹೆಂಗ್ ಅಡ್ಜಸ್ಟ್ ಮಾಡಿ ಕೊಟ್ಟಿರಿ ಅನ್ನೋದು ಇವತ್ತಿನವರೆಗೆ ನಿಮ್ಮದು ಅಡಿಟ್ ಕೂಡ ಇಲ್ಲ. ಏನಿದೆ ಇವತ್ತು ನೋಡ್ರಿ 6 ತಿಂಗಳಿಂದ 20 ಲಕ್ಷ ಅರ್ಜಿಗಳು ನನ್ನ ರೈತ ದೇವರುಗಳು ಒದ್ದಾಡಿ ಸಾಯತಾವ. ಸರ್ವೆ ಆಗಿಲ್ಲ, ನಕಾಶೆ ಆಗಿಲ್ಲ, ವಾಟ್ನಿ ಆಗಿಲ್ಲ, ಅಲ್ಲಿ ಬಡದಾಟ ಹಚ್ಚಿ 16 ಕಡೆ ಮರ್ಡರ್ ಆಗಿದಾವ. ಅದಕ್ಕೆ ಕಾರಣ ಯಾರ? ಈ ರಾಜ್ಯದ ಮುಖ್ಯಮಂತ್ರಿ ಕಂದಾಯ ಮಂತ್ರಿ ಇವ್ರನ್ನ ಕಾಯಂಗೊಳಿಸ್ಕೊಂಡ ಅವತ್ತ ಸೇವಾ ಮಾಡಿರಪ್ಪ ಅಂದ್ರೆ ಇವತ್ತು ಅವ್ರ ಕೆಲಸ ಮಾಡಿದ್ರೆ 20 ಲಕ್ಷ ಅರ್ಜಿ ಇವತ್ತೆಲ್ಲರಿಗೂ ಸರ್ವೆ ಆಗಿ ನಕಾಶೆ ಆಗಿ ಉತ್ತಾರ ಆಗಿ ಖರೀದಿಯಾಗಿ ನಾವೆಲ್ಲ ರೈತರ ನೆಮ್ಮದಿ ಜೀವನ ಸಲ್ಲಿಸಬಹುದಾಗಿತ್ತು. ನೀವೇನ್ರ ತಿಳ್ಕೊಂಡಿರ್ಬೇಕ ಅಧಿಕಾರಿಗಳ, ನಾವು ಭೂ ಮಾಪಕರ ಪರವಾಗಿ ಬಂದಿರತಕ್ಕಂಥವ್ರಲ್ಲ. ಅವರು ಕೂಡ ನಮ್ಮ ರೈತ ನಮ್ಮ ನೋವು ಯಾರು ಕೇಳವ್ರ? 400 ಕೋಟಿ ರೊಕ್ಕ ನಮ್ಮದಲ್ಲಿ ತುಂಬಿರ್ತಕ್ಕಂಥದ್ದು ಮರ್ಡರ್ ಆಗತ್ತವ. ದಿವಸ ರೈತರ ಗಲಾಟೆ ಆಗತ್ತೆ, ಅಲ್ಲಿ ಪೊಲೀಸ್ ಅಂತಂದ್ರ ನಾವ ಗಲಾಟೆ ಬಗೆಹರಿಸಿ ಮರ್ಡರ್ ಆಗ್ತಕ್ಕಂಥದ್ದು ನೋಡ್ರಿ. ಇವತ್ತು ಅಧಿಕಾರಿಗಳು ಕಮಿಷನರ್ ಸಾಹೇಬ್ರ ಬಂದಿರಿ, ನಮಗ ರಾಜ್ಯದ ಮುಖ್ಯಮಂತ್ರಿ ಬಂದ್ರು ಅಷ್ಟೇ, ಕಮಿಷನರ್ ಅವ್ರು ಬಂದ್ರು ಅಂತ ನಮ್ಮ ಹೋರಾಟ ಏನಾಯ್ತಪ್ಪ ಅಂತಂದ್ರ ಇವ್ರನ್ನ ಕಾಯಂಗೊಳಿಸ್ಬೇಕು, ಅವ್ರಿಗೆ ಪೇಮೆಂಟ್ ಫಿಕ್ಸ್ ಆಗ್ಬೇಕು. ಏನ್ 50,000 ಕೊಡ್ತಿರೋ, ನಿಮ್ದು ಏನಾದ್ರು ಸರ್ಕ್ಯುಲೇಷನ್ ಐತಿ 60,000 ಕೊಡ್ತಿರೋ, 70,000 ಕೊಡ್ತಿರೋ, ಅವ್ರ ಪೇಮೆಂಟ್ ಫಿಕ್ಸ್ ಆಗ್ಬೇಕು. ಬೆಳಿಗ್ಗೆ ನಮ್ಮ ಎಲ್ಲಾ ಸರ್ವೆ ಕೆಲಸಗಳು ಪ್ರಾರಂಭ ಆಗ್ಬೇಕು. ಆ ಉದ್ದೇಶಕ್ಕಾಗಿ ಇವತ್ತು ನಾವು ಸಾವಿರಾರು ಜನ ಬೀದರ್, ಬೆಳಗಾವಿ, ಬಾಗಲಕೋಟೆ, ಮಂಡ್ಯ, ಮೈಸೂರು ಇಡೀ 31 ಜಿಲ್ಲೆ ಅಂದ್ರೆ ನನ್ನ ರೈತ ದೇವರುಗಳು ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಏನ ನೀವೇನ ನಿಮ್ಮ ಅಪ್ಪಗಳ ಮನೆಯಿಂದ ರೊಕ್ಕ ಕೊಡತ್ತೀರಿ? ರಾಜ್ಯದ ಮುಖ್ಯಮಂತ್ರಿ ಅವರ ಅಪ್ಪರ ಮನೆಯಿಂದ ರೊಕ್ಕ ಕೊಡತ್ತಾರೋ, ಕಂದಾಯ ಮಂತ್ರಿ ಕೊಡತ್ತಾರೋ, ಅಧಿಕಾರಿಗಳು ಕೊಡತ್ತೀರಿ? ಇಲ್ಲ, ನಾವು ರೊಕ್ಕ ತುಂಬಿದ್ವಿ. ಈಗ 19 ಲಕ್ಷ ಅರ್ಜಿಗೆ ಸುಮಾರು 300-400 ಕೋಟಿ ರೂಪಾಯಿ ಹಣ ಆಗ್ತದ. ಅದ್ರೊಳಗಿಂದ ಬರೀ ಇವರಿಗೆ ಒಂದು 200-300 ಕೋಟಿ ರೂಪಾಯಿ, ಒಂದು 50-60 ಸಾವಿರ ಪಗಾರ ಮಾಡ್ರ ಅವರ ಜಗಳ ಇಲ್ಲ. ಅಂದ್ರ ನೀವೇನಾದ್ರು ಸರ್ಕಾರ ವತಿಯಿಂದ ಕೊಡ್ರಿ, ಇವ್ರನ್ನ ಪೇಮೆಂಟ್ ಮಾಡ್ರಿ, ನಮ್ಮನ್ನ ವಸೂಲಿ ಮಾಡ್ತೀರಿ, ನಮ್ಮನ್ನ ಸುಲಿಗೆ ಮಾಡ್ತೀರಿ, ನಮ್ಮ ರೊಕ್ಕ ಇವ್ರಿಗೆ ಕೊಡುವಾರಿ. ಇವತ್ತ 25 ವರ್ಷ ಆತ ಸರ್ವೇರಿಗೆ ವರ್ಷಕ್ಕೆ 500 ಕೋಟಿ ರೂಪಾಯಿ ರೇಟ್ ಆತ ರೊಕ್ಕ. ಅಧ್ಯಕ್ಷರ ಗುರುಗಳು ದೇವ್ರ ಒಂದು 15-20 ಸಾವಿರ ಕೋಟಿ ರೂಪಾಯಿ ಆತ. ಏನ್ ಮಾಡಿರಪ್ಪ ಇದನ್ನೆಲ್ಲ ರೊಕ್ಕ? ವರ್ಷಕ್ಕೆ ಬಾಳದ್ರ ನಮ್ಮ ಅಧ್ಯಕ್ಷ ಹೇಳ್ತಿದ್ದ, ರಾಜ್ಯಾಧ್ಯಕ್ಷ, ವರ್ಷಕ್ಕೆ 5-6 ಕೋಟಿ ರೂಪಾಯಿ ಖರ್ಚದಾಗ ಇವ್ರನ್ನ ದಾಟಿಸಿ ಬಿಡ್ತಾರಂತೆ. ಉಳಿದದ್ದೆಲ್ಲ ಏನ ನೋಡ್ರಿ. ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಇವರು ಹೋರಾಟಕ್ಕೆ ಭಾಗವಹಿಸಿ, ನೀವ್ ಹೆದರ್ಬೇಡ್ರಿ, ಅವಾಗ ಯಾರು ಮಂತ್ರಿ ಇದ್ರು, ಇವ್ರನ್ನ ಕಾಯಂಗೊಳಿಸ್ರಿ, ಪಾಪ 20 ವರ್ಷ ಹಗಲ್ ರಾತ್ರಿ ಇವರೆಲ್ಲ ಸೇವಾ ಮಾಡ್ಯಾರು ಅಂತ ಹೇಳಿ ಸಿದ್ದರಾಮಯ್ಯ ಅವರ ರಾಜ್ಯದ ಮುಖ್ಯಮಂತ್ರಿ ಇದ್ರಿಕಿಲ್ಲ. ಅವಾಗ ಹೇಳಿ ಮುಖ್ಯಮಂತ್ರಿಯಾಗಿ 3 ವರ್ಷ ಮಕ್ಕೊಂದ್ರಿ. ನಮಗೆ ಯಾರ್ದು ಬಿಡೇ ಇಲ್ಲ, ಯಾವ ಪಕ್ಷಕ್ಕೂ ನಾವ ರೈತ ಸಂಘದವ್ರ ನಮ್ಮ ಗುರೂಜಿ ಅವ್ರ ನೇತೃತ್ವ, ನನ್ನ ರೈತ ಎಲ್ಲ ರಾಜ್ಯದ ಮುಖಂಡರು ತಾವೆಲ್ಲ ನಮಗ್ ಭಯ ಇಲ್ಲ. ನಮಗ್ ಭಯ
ಅನ್ಯಾಯ ಮಾಡ್ತಕ್ಕಂಥವ್ರ ವಿರುದ್ಧ ಸರಿ ಮಾಡ್ತಕ್ಕಂಥದ್ದು ಅಷ್ಟ ನಮ್ಮದು ಹೋರಾಟ. ಯಾವುದೋ ಇರಲಿ. ಯಾಕೆ ಕರುಣೆ ಬರಲಿಲ್ಲ ಸರ್? ಯಾಕ್ರಿ ಬೆಳಿಗ್ಗೆ ಎದ್ದ 6 ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ ಇವ್ರ, 12 ಗಂಟೆ ಮಾಡಿ ನಾವು ರೈತರು ಸಿಗುತ್ತೋ ಇಲ್ಲೋ 16 ಮಂದಿನ ನಮ್ಮ ವಾಟ್ನಿಗಳು ಕೂಡಿಸಿ ಅಂತಮ್ರನ್ನೆಲ್ಲ ಕೂಡಿಸಿ ಅಣ್ಣ ಅಪ್ಪ ಅಂದು ಪ್ರಸಂಗ ಪತ್ರ ಪೊಲೀಸರು ಕರ್ಕೊಂಡು ಆ ರೈತರಿಗೆ ವಿಶ್ವಾಸ ತಗೊಂಡು ಕಾಲು ಬಿದ್ದಾಗ ತಕ್ಕ ಸರ್ವೆ ಮಾಡಿ ದೇವರುಗಳು ಸರ್ವೆ ಮಾಡಿ ಕೊಟ್ಟಾಗ ಆಗ್ತೈತೆ. ಕಮಿಷನರ್ ಸಾಹೇಬ್ರ ನಿಮಗೆ ನೆನಪಿರ್ಲಿ, ನೀವು ಇಲ್ಲಿವರೆಗೆ ತಾವು ನಿಮ್ಮ ಮೇಲೆ ನಮಗ ಅದೇನೇನಾಯ್ತು ನಿಮಗೆ ಗದ್ದಲ ನಮಗ್ ಸಂಬಂಧ ಇಲ್ಲ. ನಾ ಏನ್ ಹೇಳ್ತೀನೋ 6 ತಿಂಗಳ ಸಾಹೇಬ್ರ ನೀವ ಸರ್ವೆನ ಮಾಡಿಸಿರ ತಿಳ್ಕೊ, ಇವ್ರ ಭೂಮಾಪಕರು ಇವ್ರು ಸರಿ ಇಲ್ಲ ಹಿಂಗಿಲ್ಲ ಅಂತ ಹೇಳಿ ಬಿಟ್ಟು ನೀವು ಸರ್ವೆ ಮಾಡಿಸಿದ್ರ ನಾವು ರೈತರಲ್ಲಿ ಬರೋ ಪರಿಸ್ಥಿತಿ ಇರ್ಕಿಲ್ಲ. ಆದ್ರ ನಮಗ ಇವತ್ತು ಅರ್ಥ ಆಗೈತಿ, ಈ ಭೂಮಾಪಕರಿದ್ರ ಮಾತ್ರ ಸರ್ವೆ ಆಗ್ತೈತಿ. ಯಾಕಂದ್ರೆ 20 ಲಕ್ಷ ಅರ್ಜಿ ಸ್ಟಾಕ್ ಕೊಡ್ತಾ ನಿಮ್ ಬೇರೆ ಉದ್ಯೋಗ ಏನೈತಿ? ಇದು ಕಂದಾಯ ಮಂತ್ರಿ ಇದಾಗಿದ್ದಾನೆ ಶ್ರೀಕೃಷ್ಣ, ಯಾರು ನಮ್ಮ ಬೈರೇಗೌಡ ಮೊದಲಿದ್ದವ್ರಪ್ಪ ಬೈರೇಗೌಡ ಸಾಹೇಬ್ರ ಇಡೀ ಬಹಳ ಜ್ಞಾನವಂತರ ಬಹಳಷ್ಟ ವಿಷಯಗಳನ್ನ ಕಂದಾಯ ಒಳಗೆ ಬದಲಾವಣೆ ಮಾಡ್ಲಿಕ್ಕೆ ಈ ಸಣ್ಣ ಕೆಲಸ ಈ ಸರ್ವೇರ ಬೀದಿಗೆ ಬಂದವರು ಇದ್ರ ಲಕ್ಷಾಂತರ ಜನ ಬೀದಿಗೆ ಬರೋ ತರದ್ದು ಯಾಕೆ ಜ್ಞಾನ ಬರ್ಲಿಲ್ಲ? ನೋಡ್ರಿ, ಇವತ್ತು ನಾವೊಂದು ತೀರ್ಮಾನಕ್ಕೆ ಬಂದು ಕಮಿಷನರ್ ಸಾಹೇಬ್ರು ಬಂದಾರ. ಕಮಿಷನರ್ ಸಾಹೇಬ್ರಿಗೆ ನಮ್ಮ ರಾಜ್ಯಾಧ್ಯಕ್ಷ ಪಾಪ ತಿರುಮಲೇಗೌಡರು ಸಮಾಧಾನ ಇಲ್ಲಿ ಹೋದ್ರ ಅದಾರನ ಬಹಳ ಸಮಾಧಾನ ವ್ಯಕ್ತಿ, ಪಾಪ ಒಳ್ಳೆ ಮನುಷ್ಯ. ಯಾಕಂದ್ರ ಬಹಳ ಸೌಜನ್ಯದಿಂದ ಇವತ್ತು ಸರ್ಕಾರಗಳಿಗೆ ವಿಚಾರಣೆ ಮುಟ್ಟಿಸ್ತಕ್ಕಂಥವ್ರು. ಆದ್ರೆ ಈ ಸರ್ಕಾರ ಅಷ್ಟ ಹಗುರವಾಗಿ ಇರ್ತಕ್ಕಂಥವ್ರಲ್ಲ, ಅಧಿಕಾರಿಗಳು ಕೂಡ ಹಗುರವಾಗಿ ಇರ್ತಕ್ಕಂಥವ್ರಲ್ಲ. ಇವತ್ತ ನಮಗೆ ಬೇಜಾರಾಕೈತೆ. IAS IPS ಇವನ್ನೆಲ್ಲ ಕಲಿಸಿ ಈ ರೈತರನ್ನ ಬಡವ್ರನ್ನ ಈ ಕಷ್ಟದಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರನ್ನ ಕಾಪಾಡ್ಲಿಕ್ಕೆ IAS IPS ಒಂದು ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಐತೆ. ಸರ್ ಸಾಹೇಬ್ರು ಕೂಡ್ರಿ ಅದ್ರ ಇನ್ನ ಹೋಗುದಿದೆ ಜಾತ್ರೆ, ಅದಕ್ಕೆ ಬಹಳ ನಿಜವಾಗಿಯೂ ಕೂಡ ಈ ಭೂಮಾಕರಿ ಅನ್ಯಾಯ ಆಗಿದೆ. ನಮಗ ಅವ್ರಿಗಿಂತ ಹೆಚ್ಚು ಇವತ್ತು ನಮಗ ಅನ್ಯಾಯ ಆಗತೈತೆ. ಅವ್ರ 5 ತಿಂಗಳಾದ ನಿಮ್ಗೆ ಯಾಕೆ ಲಕ್ಷ ಇಲ್ಲಪ್ಪ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ? 5 ತಿಂಗಳಂದ್ರೆ ಪಾಪ ಅವ್ರ ಮಕ್ಕಳ ಕುಟುಂಬ ತಾಯಿ ತಂದೆ ಅವ್ರ ಜೀವನ ಹೆಂಗ್ ನಡೀತೈತೆ ಅನ್ನುವಂತ ಸಣ್ಣ ಕೇವಲ ಜ್ಞಾನ ಹಾಕಿಲ್ರು ನಿಮ್ಗ? ಏನ್ ನಿಮ್ದು ಉದ್ಯೋಗ ಏನ? ಕಂದಾಯ ಮಂತ್ರಿ ಅವ್ರ ಉದ್ಯೋಗ ಏನ? ಅಧಿಕಾರಿಗಳದ ಉದ್ಯೋಗ ಏನ? ನೋಡ್ರಿ, ನಮ್ದ ಭಾಷೆನ ಸ್ವಲ್ಪ ನಮ್ದು ಹಳ್ಳಿ ಭಾಷೆ ನಾವು ಬಹಳ ಸಾಲಿ ಕಲ್ತಿರಂಗಿಲ್ಲ, ಹೆಚ್ಚ ಕಡಿಮೆ ಸುಧಾರಿತವಾಗಿ ಮಾತಾಡಕ್ಕೂ ಬರೋದಿಲ್ಲ. ಅದಕ್ಕಾಗಿ ಅಲ್ರು ಇವ್ರೇನು ಪಾಪ ಕೆಲಸಕ್ಕೆ ಹೋಗ್ಬೇಕ? ಇದನ್ನೇ ಇಲ್ಲಿವರೆಗೆ 20 ವರ್ಷ 10 ವರ್ಷ ಇದನ್ನ ಕಲ್ಕೋತ್ ಬಂದಾರ. ಇದ್ರ ಮೇಲೆ ಅವಲಂಬನೆಗೆ ಬೇರೆ ವಿದ್ಯೆ ಬರೋದಿಲ್ಲ ಅವ್ರಿಗೆ. ಈಗ ಎಲ್ಲ ಬಿಟ್ಟವ್ರ ಇದನ್ನು ಕೂಡ ಖಾಸೀಕರಣ ಮಾಡಿಬಿಡ್ನು, ಅವಾಗ ಯಾವಾಗ 10,000 ರೂಪಾಯಿ ಕೊಡ್ನು, ಅದ್ರೊಳಗೆ 7,000 ರೂಪಾಯಿ ಅವನ್ ತಗೊಲಿ, 2,500 ರೂಪಾಯಿ ನಮಗ್ ಕೊಡ್ಲಿ ಅನ್ನುವಂತ ಚಟುವಟಿಕೆ. ಏನ್ ರೂಪಾಯಿ ನೀವೆಲ್ಲ ಏನ ಬ್ರಿಟಿಷರ? ಏನ್ ರಾಜಕಾರಣಿಗಳ ಅಧಿಕಾರಿಗಳ ನೀವೆಲ್ಲ ನಮ್ಮ ಸೇವಾ ಮಾಡಕ್ಕಾಗಿದ್ರು ಉಪ ನೀವ? ಬೇರೆದ್ ಏನ್ ಕೆಲಸದ ನಿಮ್ದ? ಇವೆಲ್ಲ ನೋಡ್ರಿ ಅಂತ ಅಲ್ಪ 20 ವರ್ಷ ಸರ್ವಿಸ್ ಆಗಿ ಇವ್ರಿಗೆ ನಾಲೆಜ್ ಇದ್ದಂಗ ಇನ್ನು ಬಂದವ್ರು 10 ವರ್ಷ ಕಲ್ತ ಅಲ್ಲಿವರೆಗೆ ನಾವು ಸಾಯಿನು. ಇವೆಲ್ಲ ಈ ದೇವ್ರುಗಳೆಲ್ಲ ಕಲಿತು ರೆಡಿ ಇದಾವೀಗ. ಅರೆವತ್ತು ಚಾಲೂ ಮಾಡ್ರಿಪ್ಪ ಅಂದ್ರೆ 20 ಲಕ್ಷ ಅರ್ಜಿ 1 ತಿಂಗಳ ಗಂಡು ಮಕ್ಕಳು ಬಗೆಹರಿಸ್ತಾರ. ತರಿಸ್ತಿರಲ್ಪ ಮತ್ತ ಗಂಡು ಮಕ್ಕಳ 24 ತಾಸು ಕೆಲಸ ಮಾಡಿದ್ರು ಮಾಡ್ತೀರಿ ನೀವು. ನೋಡ್ರಲ್ಲ, 2 ಕೈ ಎತ್ತಾರ. ಇಂಥ ದೇವರುಗಳು ನಿಮ್ ಕೈಯಾಗಿ ಸಿಕ್ಕ ಅವನು ಉಪಯೋಗ ತಗೋಲಿಲ್ಲ ಅಂದ್ರ ಎಂತ ದರಿದ್ರ ಸರ್ಕಾರಗಳ. ನೋಡ್ರಿ, ನಮಗೆ ಯಾರ್ದು ಭಯ ಇಲ್ಲ. ಮುಖ್ಯಮಂತ್ರಿ ಏನು ಸೇವಾ ಮಾಡ್ಬೇಕಾಗೈತಿ, ಈ ರಾಜ್ಯದ ಮುಖ್ಯಮಂತ್ರಿ ರೈತರ ಬಡವರ ಏನು ಕಷ್ಟದಾಗಿರ್ತಕ್ಕಂಥವ್ರನ್ನ ಎತ್ಕೊಳಕ್ಕಾಗಿ ಮುಖ್ಯಮಂತ್ರಿ ಅವ್ರ ಸ್ಥಾನ ಐತೆ. ಬೇರೆದಕ್ಕೇನು ಕೆಲಸ ಐತಿ? ಈ 10 ಮಂದಿ ಮಂತ್ರಿಗಳಾಗ್ಯಾರೀಗ. ಇವತ್ತು ಜಿ ಪರಮೇಶ್ವರ್ ಸಾಹೇಬ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರಬಹುದು. 10 ಮಂದಿ ಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಅವರು ಡೈರೆಕ್ಷನ್ ಕೊಟ್ಟಿದ್ದೇನ. ನಾವೇನು ಅಮೆರಿಕದಾಗ ಹೋಗಿಲ್ಲ, ಇಲ್ಲಿ ಬೆಂಗಳೂರಿಗೆ ಇಲ್ಲೇ 10 ಕಿಲೋಮೀಟರ್ದಾಗ 2 ಕಿಲೋಮೀಟರ್ದಾಗ ಸುವರ್ಣಸೌಧ ಐತಿ. CM ಅವರು ಬೆಂಗಳೂರಾಗಿರ್ತಾರೋ, ಎಲ್ಲಾ ಮಂತ್ರಿಗಳು ಬೆಂಗಳೂರಾಗಿರ್ತಾರೋ. ಬರೀ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ
ಪೊಲೀಸ್ ಅಂತಂಬ್ರಿಗೆ ನಮಗ ಏ ಇಲ್ಲ ಅದು ಹಾಗೆ ಇದು ಹೀಗೆ ಹಂಗ ಹಿಂಗ ಇದ್ರ ಪಾಪ ಪೊಲೀಸ್ ರಸ್ತಾರು ಪೊಲೀಸರು ಅಂತಂಬ್ರಿ ಏನ್ ಹೇಳ್ತಾರೋ ಇಲ್ರಿ ಸಾಹೇಬ್ರ ಅವ್ರು ಅಲ್ಲಿ ಹೋಗ್ಯಾರ್ರಿ ಇಲ್ಲಿ ಹೋಗ್ಯಾರ್ರಿ ಅವ್ರು ಎಲ್ಲೇ ಹೋಗ್ಲಿ ಇವತ್ತ ಕಮಿಷನರ್ ಸಾಹೇಬ್ ಬಂದರು ಕಮಿಷನರ್ ಅವ್ರಿಗೆ ಒಂದೇ ಒತ್ತಾಯ ಇವತ್ತ ಇವ್ರನ್ನ ಪರ್ಮನೆಂಟ್ ಮಾಡ್ಕೋಬೇಕು ಒಂದು ಒತ್ತಾಯ ಮೊದಲನೇ ಒತ್ತಾಯ ಇಲ್ಲ ತಕ್ಷಣ ಇವ್ರಿಗೆ 60-70 ರೂಪಾಯಿ ಏನ್ ನಿಮ್ದ ದಾಖಲಾತಿ ಐತಿ ಪೇಮೆಂಟ್ ಫಿಕ್ಸ್ ಮಾಡಬೇಕು ನಾಳೆ ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಆಗ್ಬೇಕು ಎಲ್ಲ ಸವಲತ್ತುಗಳು ಅವ್ರಿಗೆ ಕೊಡ್ತಕ್ಕಂಥದ್ದು ಕೊಡಬೇಕು ಅನ್ನುವಂಥ ಒತ್ತಾಯ ಐತಿ ಇದನ್ನ ಬಿಟ್ಟು ನೀವೀಗ ಬಂದಿರಿ ನೀವು ನಮ್ಮೆಲ್ಲ ಈ ರೈತರ ಮತ್ತು ನಿಮ್ದೇನು ಸರ್ವೆ ಮಾಡ್ತಕ್ಕಂಥ ಈ ಭೂಮಾಪಕರದ ಮೇಲೆ ನಿಮ್ಗೆ ಅಭಿಮಾನ ಇತ್ತಂದ್ರ ನಿಮಗ ಸರ್ಕಾರದಿಂದ ಒಳ್ಳೆ ಸಂದೇಶ ತಂದ ನಾಳಿಂದ್ರ ನಿಮಗ ಕಾಯಂಗೊಳಿಸುತ್ತಪ್ಪ ಪೇಮೆಂಟ್ ಇಷ್ಟು ಫಿಕ್ಸ್ ಐತಿ ನಿಮ್ಗೆಲ್ಲ ಇವು ಸವಲತ್ತುಗಳು ನಿಮ್ಮೆಲ್ಲ ಬಗೆಹರಿಸ್ತು ಅಂತ ಹೇಳ್ರಪ್ಪ ಅಂತಂದ್ರ ನಿಮಗೆ ಸಂತೋಷ ಐತಿ ನೀವು ಏನೇನು ಸವಲತ್ತುಗಳನ್ನ ಹೇಳಿ ಹೋಗ್ತಕ್ಕಂಥದ್ದು ಅವಕಾಶ ಕೊಡ್ತು ದಯವಿಟ್ಟು ನೀವು ಸ್ವಾಭಿಮಾನಲೆ ಇವ್ರಿಗೆ ಪೇಮೆಂಟ್ ಫಿಕ್ಸ್ ಮಾಡಲ್ದ ನಮ್ಮ ನಾಳೆ ಸರ್ವೆ ಚಾಲೂ ಮಾಡಲ್ದ ನೀವು ಹಾದ್ರಿ ಅಂತಂದ್ರ ನಿಮ್ಮ IAS ಅಧಿಕಾರಿಗಳಿಗೆ ಬೆಲೆ ಅವಮಾನ ಬೆಲೆ ಇರ್ತಿಲ್ಲ ಇಷ್ಟ ನೋಡ್ರಿ ನನಗೆ ಮುಖ್ಯಮಂತ್ರಿ ಬೇಕನ್ನಂಗಿಲ್ಲ ನಾವು ಗುರುಗಳು ಯಾಕ್ರಿ ನಮಗೇನು ಪರಮೇಶ್ವರ್ ಸಾಹೇಬ್ರ ಮುಖ ನೋಡ್ಬೇಕನ್ನವ್ರಲ್ಲ ಯಾರು ನೋಡ್ಬೇಕನ್ನವ್ರಲ್ಲ ನಮಗೇನೈತಿ ನ್ಯಾಯ ಸಿಗ್ಬೇಕು ಇಲ್ಲ ಅಂದ್ರೆ ಸರ ನಾವಿವತ್ತು ತೀರ್ಮಾನ ಮಾಡಿದ್ವು ಏನ್ ತೀರ್ಮಾನ ಮಾಡಿದ್ವು ಅಂತಂದ್ರ ನೀವೇನಾರ ಹೇರಾಪೇರ ಮಾಡಿ ಇದನ್ನ ಸಮಾಧಾನ ಮಾಡುವಂತದ್ದು ಮಾಡಿರಪ್ಪ ಅಂದ್ರ ನಾವೆಲ್ಲರೂ ಬೇಕಾದ್ರೆ ನಮ್ಮ ಪೊಲೀಸ್ ಅಂತಂದ್ರ ನಮ್ಮನ್ನ ಗುಂಡಿಟ್ಟು ಕೊಲ್ಲೆ ಭೂಮಾಪಕರನ್ನು ಕೊಲ್ಲೆ ಒಮ್ಮೆ ಹೋಗ್ಲಿ ಒಮ್ಮೆ ಈ ಜಗತ್ತಿಗೆ ಗೊತ್ತಾಗಿಲ್ಲ ಒಮ್ಮೆ ಇಲ್ಲ ಅಂತಂದ್ರ ನಮ್ಮನ್ನ ಜೈಲಿನಾಗ ಇಟ್ಟರೆ ಸರ್ಕಾರ ನಡೆಸಲಿ ನಮ್ಮ ಪೊಲೀಸರ ನಮ್ಮ ಪಾಪ ಇದೇ ACP ಸಾಹೇಬ್ರ ಬಹಳ ಅವ್ರು ಹೇಳತ್ತೀರಿ ಇಲ್ಲ ಇವತ್ತೊಂದು ಪರ್ಮಿಷನ್ ಇವತ್ತೊಂದು ದಿವಸ ನಮಗೇನ ಇಲ್ಲೇ ಇರ್ಬೇಕನ್ನಕ್ಕೆ ನಮ್ಗೇನು ತೆಗೆದಿಲ್ಲ ನಮ್ಮ ಲಕ್ಷಾಂತರ ಕೆಲಸಗಳು ರೈತರ ಎಲ್ಲರೂ ಕೆಲಸ ಬಿಟ್ಟು ಬಂದು ನಾವು ಇಲ್ಲಿ 10 ಕೋಟಿ ರೂಪಾಯಿ ಇವತ್ತ ಖರ್ಚಾಗಿತ್ತು ನಮ್ಮದ ಇಲ್ಲಿ ಬರ್ಬೇಕಂದ್ರ ಇಷ್ಟು ಜನರದಲ್ಲ ಏನ್ ನಮಗೇನ ಬಸ್ ಫ್ರೀ ಅದಾವು ಏನ್ ರೈಲ್ವೆ ಫ್ರೀ ಅದಾವು ಕೈಲಿಂದ ಗಂಟು ಹಾಕೊಂಡ್ ನನ್ನ ರೈತ ದೇವರುಗಳ ಭೂಮಾಪಕರ ಪಾಪ ಕೈಲಿಂದ 1,000 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದು ನೀವು ಇನ್ನ ಮತ್ತೆ ಮುಂದೆ ಹೋರಾಟ ಇಲ್ಲ ನಮ್ದ ಭೂಮಾಪಕರದ ಹೋರಾಟ ಇಲ್ಲ ಇವತ್ತ ಕೊನೆ ಇವತ್ತ ಪರ್ಮಿಟ ನಾಳೆ ಕೆಲಸ ಗುರುಗಳು ದಿವಸ ಮಾಡಕ್ಕಿದೆ ನಮ್ದ ನೌಕರಿ ಅಂತ ತಿಳ್ಕೊಂಡ್ರಿ ಏನ್ ತಿಂಗಳ ಪೇಮೆಂಟ್ ಐತಿ ನಮಗ ಸಾಹೇಬ್ರ ದಯವಿಟ್ಟು ನಾವು ಮಾತಾಡ್ತಕ್ಕಂಥದ್ದ ಒಳ್ಳೇದ ಮಾತಾಡೋರು ತಮಗ್ ಬಿರ್ಸ್ ಅನಿಸ್ಬೋದು ಆದ್ರೇನ ತಮಗ್ ಒಂದೇ ವಿಚಾರ ನಾನು ಕೂಡ ನಿಮಗೊಂದು 10 ಸಲ ಫೋನ್ ಹಚ್ಚಿನ ವಿಷಯ ಬದಲು ಇದನ್ನ ಪಟ್ನ ಪರ್ಮಿಟ್ ಮಾಡ್ಕೋರಿ ಸರ ಇಲ್ಲ ಅಂದ್ರೆ ದೊಡ್ಡ ಯುದ್ಧ ಆಕೈತಿ ಇದಕ್ಕ ಏನಾರೇ ಅವ್ರಿಗೊಂದು ನ್ಯಾಯ ಕೊಡಿಸ್ರಿ ಅಂತೇಳಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ವು ಈಗ ಬೇಡದೆಲ್ಲ ಬೇಡ ಈಗ ಹಿಂದಿನ ತೆಗಿಯಂಗಿಲ್ಲ ಹೌದು ಈಗ ಮುಂದಿಂದ ಅಷ್ಟ ಹಿಂದಿನ ಚರ್ಚೆ ಮಾಡ್ಕೋತ ಕೂತ್ರೆ ಉದ್ಧಾರ ಆಗುದಿಲ್ಲ ಈಗ ಇವತ್ತೇನಾಗೈತಿ ನಿಮ್ಮ ಪೇಮೆಂಟ್ ಫಿಕ್ಸ್ ಆಗ್ಬೇಕು ಅರೆವತ್ತದ ನಮ್ಮ ಸರ್ವೆ ಚಾಲು ಆಗ್ಬೇಕು ಇದ್ರ ಬಿಟ್ರೆ ವ್ಯವಹಾರ ಬೇರೆ ಇಲ್ಲ ಕಮಿಷನರ್ ಸಾಹೇಬ್ರ ದಯವಿಟ್ಟು ನೀವ ನಮ್ಮ ಸಮಸ್ಯೆ ಬಗೆಹರಿಸ ನೀವು ಬೇಕಾದ್ರೆ ಇಲ್ಲೇ ಮಂತ್ರಿಗಳನ್ನ ಕರ್ಸ್ಕೊಡ್ರಿ ಏನ್ ಮಾಡ್ತೀರಿ ಮಾಡ್ರಿ ನಮಗ್ ಇವೆರಡು ವಿಷಯ ಸಾಕು ಬೇಕಾರೆ ಇಲ್ಲಿ ನೋಡ್ರಿ ಸರ ಇನ್ನೊಂದು ಯಾಕಂದ್ರೆ ನಮಗೆ 20 ಲಕ್ಷ